ನೋಡಿ ಗೈಸ್, ಈ ತಕ್ಷಣ ನಾವೆಲ್ಲ ರೆಡಿಯಾಗಿ ಇನ್ ಆರ್ಬಿಟ್ ಮಾಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತರಲ್ಲಿ ಅದು ಮಾಲ್ ಬರುತ್ತೆ. ತುಂಬ ಚೆನ್ನಾಗಿದೆ ಗೈಸ್ ಇನ್ ಆರ್ಬಿಟ್ ಮಾಲ್. ಅದಕ್ಕೋಸ್ಕರ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಜೊತೆಗೆ ಹೋಗ್ತಿದ್ದೀವಿ. ಈ ತಕ್ಷಣ ಬಂದ್ವಿ ಗೈಸ್. ಇಲ್ಲಿ ಇನ್ ಆರ್ಬಿಟ್ ಮೇಲೆ ನೋಡಿ ಗೈಸ್ ಯಾವ ಥರ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಇನ್ ಆರ್ಬಿಟ್ ನೌ ಈಸ್ ಓಪನ್ ಅಂತಂದು ತುಂಬ ಚೆನ್ನಾಗಿದೆ ಗೈಸ್. ಅದು ಕೂಡ ಈಗ ಈ ತಕ್ಷಣ ರೀಚ್ ಆದ್ವಿ. ಫಸ್ಟ್ ಇಲ್ಲಿ ಸೆಕ್ಯೂರಿಟಿ ಇರುತ್ತೆ ಗೈಸ್, ಅದು ಮುಗಿಸ್ಕೊಂಡು ಈಗ ಒಳಗೆ ಬಂದ್ವಿ ಗೈಸ್. ಇದು ಫೈನಲ್ ವ್ಯೂ ನೋಡಿ ಗೈಸ್ ಹೇಗಿದೆ. ಇದೇ ಮೇನ್ ಗೈಸ್ ಇಲ್ಲಿ ಇದು ವ್ಯೂ. ಆಮೇಲೆ ಫುಲ್ ವಿಡಿಯೋ ಫುಲ್ ಸೊಕ್ಕಾಣಕ ಬರಕೊಂಡಂಗ್ಲ ಈ ಕಡೆ ಎಲ್ಲ ಮ್ಯಾಲೆ ಹೋಗೋಕ್ಕೆ ದಾರಿ ಅದು. ಮತ್ತು ಈ ಟೇಪ್ ಈ ಸಲ ಕೆಳಗೆ ಬರಬೇಕು. ಇದು ಒಂಥರ ಮಸ್ತ್ ಇದೆ ಗೈಸ್. ಈ ಥರ ಎಲ್ಲಿ ಇಲ್ಲ ಹುಬ್ಳಿಯಲ್ಲಿ. ಇದು ಒಂದು ಮಾಡಿ ತುಂಬ ಚೆನ್ನಾಗಿದೆ. ಈಗ ಮತ್ತೆ ನಾವು ಎಲ್ಲ ಮುಗೀತು ಗೈಸ್. ಅದಕ್ಕೋಸ್ಕರ ಸ್ವಲ್ಪ ತಿನ್ನೋಣ ಅಂತಂದು ಈಗಲೇ ಬರ್ಗರ್ ಕಿಂಗ್ ಅಂತಿತ್ತು ಶಾಪು, ಅಲ್ಲಿ ಬಂದಿದ್ದೀವಿ. ನಮ್ಮ ಫ್ರೆಂಡ್ ಈಗ ಬರ್ಗರ್ ಆರ್ಡ್ರ್ ಮಾಡಿದರು, ಹಾಗೆ ಬಂತು ಗೈಸ್ ಬರ್ಗರ್ ಕೊನೆಗೂ. ಈಗ ತಿನ್ನೋಣ ನೋಡಿ ಗೈಸ್ ಯಾವ ಥರ ಇದೆ ಬರ್ಗರ್ ಅಂತಂದು. ಈಗ ತಿಂದು ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ಹಾಕಂದಡಿಯಪ್ಪ ಅಮಿತ್ ಯಾಕೆ ಫಸ್ಟ್ ಟೈಮ್ ಫುಲ್ ಇದು ಮಾಡೋಣ ವಿರಸಿ ಮಾತಾಡ್ಲಿಲ್ಲ. ಜಗೀಶ್ ಹೆಂಗಿದೆಯಾ? ಏನೇನು ಅಂದ್ರೆ ಏನಂತ ಹೆಲ್ಪ್ ಮಾಡೋದು ಕಲಿ ಕೈತಿ ಕೈತಿ ಯೋಚನೆ ಬ್ರೋ. अमित भाई fine. I am absolutely fine man. अमित ನಮ್ಮ ಹುಡ್ರು ಬರ್ಗರ್ ತಿಂದರು, ಹಂಗೆ ಟೇಸ್ಟ್ ಚೆನ್ನಾಗಿತ್ತು. ಈಗ ಮತ್ತೆ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದಾರೆ. ಐಸ್ ಕ್ರೀಮ್ ತರಕ್ಕೆ ಬಂತು ಹುಡುಗ ಐಸ್ ಕ್ರೀಮಲ್ಲಿ. ಅವನಿಗೆ ಆಟ ಆಡ್ಸಕೊಂತ ನನ್ನ ಆ ಕಡೆ ಹೋಗಿದ್ದಾನೆ. ಈಗ ಮತ್ತೆ ಈ ಕಡೆ ಬಂದರು ಗೈಸ್ ಅವರು. ₹33 ಐಸ್ ಕ್ರೀಮ್ ನೋಡಿ ಗೈಸ್. ಇದು ಬರೀ ವೆನಿಲಾ ಐಸ್ ಕ್ರೀಮು ಚೆನ್ನಾಗಿದೆ ಅಂತಂದರು. ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತಂದ್ರು ಗೈಸ್. ನಾವು ಟೇಸ್ಟ್ ಮಾಡಿದಾಗ ಅಷ್ಟೇನು ಅನಿಸಿಲ್ಲ. ಓಕೆ ಇದೆ ಗೈಸ್. ಆದರೆ ತಿನ್ಬೋದು ಗೈಸ್ ಅದು. ನಾವು ಬ್ಯಾಡ ಅಂದಿಲ್ಲ ಅಲ್ಲ, ನಾನು ಬ್ಯಾಡ ಅಂದಿಲ್ಲ, ನಮಗೆ ಚೆನ್ನಾಗಿಲ್ಲ ಸ್ವಲ್ಪ ಜಗದೀಶ್. ನಾನು ಕೊಡತ್ತೇನೆ ಅವ್ರಿಗೆ ಫೀಡ್ಬ್ಯಾಕ್ ಚಪ್ಪಿರೆ ಬಲೆ ದೊಡ್ಡದಿದೆ ಗೈಸ್ ಮಾಲ್ ಇದು. ಇಲ್ಲಿ ತುಂಬ ಶಾಪ್ಸ್ಗಳಿದ್ದಾವೆ, ಒಳ್ಳೊಳ್ಳೆ ಕ್ವಾಲಿಟಿ ಕೂಡ ಇದೆ ಗೈಸ್ ಇಲ್ಲಿ ಶಾಪ್ಸು. ಈ ಥರ ಬ್ರ್ಯಾಂಡೆಡ್ ಕಂಪ್ನೀಸ್ ಮಸ್ತ್ ಸಿಗ್ತವೆ ಗೈಸ್ ಇಲ್ಲಿ.
ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಗೈಸ್ ಇಲ್ಲಿ. ಅಣ್ಣ ನಿನ್ನ ಕಾಲನ್ನು ಮುಗಿಯುತ್ತೇನೆ ನನ್ನನ್ನು ದುಗಸಬೇಡ. ಮುಗೀತು ತಿನ್ನೋದು, ಶಾಪಿಂಗ್ ಮಾಡೋದೆಲ್ಲ ಮುಗೀತು. ಈಗ ಹಾಗೆ ಕೆಳಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಮುಗೀತು. ಗೈಸ್ ಹಾಗೆ ಸೆಕ್ಯೂರಿಟಿ ಚೆಕಪ್ ಮಾಡೋದು, ನಾವು ಅದನ್ನೇ ಮುಗಿಸ್ಕೊಂಡು ಬಂದು ಸ್ಟಾರ್ಟಿಂಗ್ ಹೋಗ್ಬೇಕು ಯಾವಾಗಲೂ. ಹಾಗೆ ಎಕ್ಸಿಟ್ ಇದ್ದಾಗೆ ಈ ಕಡೆ ಬರಬೇಕು. ಆ ಕಡೆ ಎಂಟ್ರೆನ್ಸ್